ಮಳೆ ಸಾಂಗು ಎಲ್ಲ ನಡೆದಿದ್ದು ಇದೇ ಸೆಟ್ಟಲ್ಲಿ. ಭಾಳ ಬೊಂಬಾಟು. ಅಂದರೆ ಅವಾಗ ನಾನು ಈ ಮನೆ ಕಟ್ತಾ ಇದ್ದೆ ಮಲ್ಲೇಶ್ವರದಲ್ಲಿ. ಅದು ಸ್ವಲ್ಪ ಟೋಕನ್ನು ಇಲ್ದಂಗೆ ಆಗೋಗ್ಬಿಟ್ಟು ಮಾಣಿಕ್ ಚಂದ್ RF ಮಾಣಿಕ್ ಚಂದ್ ಅಂತ ಭಾಳ ದೊಡ್ಡ ಪ್ರೊಡ್ಯೂಸರ್, ನಿಮ್ಗೆ ಗೊತ್ತು. ಅವ್ರ ಹತ್ರ ಹೋಗಿ 5 lakhs 8% ಸಾಲ ತಗೊಬಿಟ್ಟಿದ್ದೆ. ಆಗ ಬಂದ ಈ ನಿರ್ಮಾಪಕ ಶ್ರೀನಿವಾಸ್ ಅಂತ. ಪಾಪ ನನಗೆ ಗೊತ್ತಿಲ್ಲ, ಬಂದು ಇಲ್ಲಿ ಜಗ್ಗೇಶ್ ಅವ್ರ ಮನೆ ಯಾವುದು ಅಂತ ಏನೋ ಕೇಳ್ತಿದ್ದ. ನನಗೆ ಕೇಳಿಬಿಡ್ತು ಕಿಟಕಿಯಿಂದ, ಯಾಕಂದ್ರೆ ಕಿಟಕಿ ಇರಲಿಲ್ಲ, ಕರೆಕ್ಟರ್ ಹಾಕಿದ್ವಲ್ಲ, ರೋಡಲ್ಲಿ ಮಾತಾಡೋದಿಲ್ಲ, ಒಳಗಡೆ ಕೇಳೋದು. ಎದ್ದು ಬಿದ್ದು ಆಚೆ ಓಡೋದೆ. ಓಡೋಗಿ ಸರ್ ನಮಸ್ಕಾರ, ಏನು ಜಗ್ಗೇಶ್ ಅವರೇ ಬನ್ನಿ ಕುತ್ಕೊಂಡು ಮಾತಾಡೋಣ ಅಂದ. ನಾನಂದೆ ಬ್ಯಾಡಿ ಸರ್, ಒಳಗೆ ಬರಬೇಡಿ, ನಮ್ಮ ಮನೆ ಕಿಟಕಿ ಇಲ್ಲ, ಬಾಗಿಲಿಲ್ಲ, ಆಮೇಲೆ ನೋಡ್ಬಿಟ್ಟು ನೀವು ರೆಮಂಟೇಷನ್ ಕಮ್ಮಿ ಮಾಡಿಬಿಟ್ರೆ ಕಷ್ಟ, ತುಂಬ ಜನ ಹಂಗೆ ಮಾಡೋರು ನನಗೆ ಅಂತ ಹೇಳಿ ಪಾಪ ಅವನು ಬೇಜಾರಾಗಿಲ್ಲಪ್ಪ ಹಂಗೆಲ್ಲ ಅನ್ಕೊಬೇಡಿ, ನಾನು ಫಸ್ಟ್ ಟೈಮ್ ಪಿಕ್ಚರ್ ತೆಗಿತಾ ಇದ್ದೀನಿ ಅನ್ಬಿಟ್ಟು ಪಾಪ ಮನೆ ಒಳಗಡೆ ಬಂದು ಎಲ್ಲ ಕಾಫಿ ಕುಡಿದು ಇಡೀ ಮನೆ ನೋಡ್ದ. ಅವ್ನಿಗೆ ಅಯ್ಯೋ ಅನ್ಸ್ಬಿಡ್ತು. 7 lakhs ಸಿಂಗಲ್ ಪೇಮೆಂಟ್ ತಂದು ನನಗೆ ಕೊಟ್ಟ. ಆಯ್ತಾ. ಇದಾದ್ಮೇಲೆ ಆತನಿಗೆ ಅದೇನು ಪ್ರೇರಣೆ ಆಗೋಯ್ತು ಅಂತ ಗೊತ್ತಿಲ್ಲ. ಇಮಿಡಿಯೇಟಾಗಿ ತಿರ್ಗಿ ಆಚೆ ಓಡೋಗಿ ಕಾರಿಂದ ತಿರ್ಗಿ 5 ಲಕ್ಷ ತಂದಿದ್ದು ನನ್ನ ನೆಕ್ಸ್ಟ್ ಪಿಕ್ಚರ್ಗೆ ಅಡ್ವಾನ್ಸ್ ಇಟ್ಕೊಳ್ಳಿ ಅಂತ. ನನ್ನ ಮನೆನ ಫಿನಿಷ್ ಮಾಡಿ ಆ ಮನೆನ ಆಮೇಲೆ ಪಾಪ ರಾಜ್ಕುಮಾರ್ ಅವ್ರು ಬಂದು ಆ ಮನೆ ಗೃಹಪ್ರವೇಶಕ್ಕೆ ಬಂದು ನನಗೆ ಆಶೀರ್ವಾದ ಮಾಡಿ ಅವಾಗಲೇ ಹೇಳ್ದಲ್ಲ, ಕಲಾವಿದ ಮನೆ ಕಟ್ಟದೆ ಅರ್ಧ ಜೀವನ ಸಕ್ಸಸ್ ಅಂತ ಆಗಿದ್ದು ಈ ಪಿಕ್ಚರಿಂದಾನೇ ಬಂದಿದ್ದು ನನಗೆ. ಅದೆಲ್ಲ ಪಾಪ ನೀವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ, ಅಷ್ಟು ದೊಡ್ಡ ಹಿಟ್ಟು ಆ ಕಾಲದಲ್ಲಿ. ಹಾಕಿದ ಕಡೆ ಎಲ್ಲ ಮೆಗಾ ಹಿಟ್ಟು ಪಿಕ್ಚರ್ ಅದು. ರಾಜನ್ ನಾಗೇಂದ್ರ ಅವರು ಮ್ಯೂಸಿಕ್ಕು. ಇಟ್ ವಾಸ್ ಎ ವಂಡರ್ಫುಲ್ ಎಕ್ಸ್ಪೀರಿಯನ್ಸು ಅವತ್ತಿಂದ. ಅದನ್ನ ಸ್ಕೂಪ್ ಮಾಡಿದ್ರಿ, ಚೆನ್ನಾಗಿ ಮಾಡ್ದ ಅವನು ತುಂಬ ದಿನದಿಂದ ಆಸೆ ಇದೆ, ಒಂದು ಫಿಲಮಲ್ಲಿ ಒಂದು ಹೀರೋ ರೇಂಜಿಗೆ ನಾವು ಮಾಡಬೇಕು ಅಂತ. ನಿನ್ನ ಆಸೆ ನೆರವೇರಲಿ, ಚೆನ್ನಾಗಿ ಮಾಡಿದ್ಯಾ. ಸರಿಗಮ ವಿಜಯ್ ಇನ್ಸ್ಪೆಕ್ಟರ್ ರೋಲ್ ಮಾಡಿದ್ದ, ಆ ರೋಲ್ ಅವ್ನು ಮಾಡ್ದ. ಇವನು ವಿಲನ್ ರೋಲ್ಗಳು ಸುಧೀರ್ ಮಾಡಿದ್ರು ಈ ರೋಲು. ಇನ್ನೆಲ್ಲ ಪಾತ್ರಗಳು ಚೆನ್ನಾಗಿದೆ. ಇವಳು ಬಂದು ಪವಿತ್ರ ಲೋಕೇಶ್ ಪಾತ್ರ ಮಾಡಿದ್ಲು. ಚಾರುಲತನ್ ರೋಲು ಆಕೆ ಮಾಡಿದಾಳೆ. ಚೆನ್ನಾಗಿತ್ತು, ಮಜವಾಗಿತ್ತು, ಜಾಲಿಯಾಗಿತ್ತು, ತುಂಬ ಚೆನ್ನಾಗಿ ಮಾಡಿ. ಓಕೆ ರಕ್ಷಿತಾಂಬೆ, ಇಟ್ ವಾಸ್ ಅ ಟ್ರಿಬ್ಯೂಟ್ ಟು ಜಗ್ಗೇಶ್ ಸರ್. ಐ ಥಿಂಕ್ ಪ್ರೀ ಫಿನಾಲೆಯಲ್ಲಿ ಹೌ ಇಟ್ ವಾಸ್ ಅನ್ನೋದಕ್ಕಿಂತ ಇಟ್ ವಾಸ್ ಅನ್ ವಂಡರ್ಫುಲ್ ಟ್ರಿಬ್ಯೂಟ್ ಟು ಜಗ್ಗೇಶ್ ಸರ್ ಅಂತ ಹೇಳ್ಬೋದು. ದಿಸ್ ವಾಸ್ ಅನ್ ಎಂಟೈರ್ ಆಕ್ಟ್ ಅಬೌಟ್ ಜಗ್ಗೇಶ್ ಸರ್. ಅಂದ್ರೆ ದಿಸ್ ವಾಸ್ ಅನ್ ಎಂಟೈರ್ ಆಕ್ಟ್ ಅಬೌಟ್ ಮನು ಅಷ್ಟೇ. ಅದು ಅವನಿಗೆ ಒಂದು ಅವಕಾಶ ಕೊಟ್ಟಿರೋ ಟೀಮ್ಗೆ ಆ್ಯಕ್ಚುಲಿ ಅವ್ನು ಥ್ಯಾಂಕ್ ಯು ಹೇಳಬೇಕು. ಎವ್ರಿಬಡಿ ಡಿಡ್ ದೇರ್ ರೋಲ್ ವೆರಿ ವೆಲ್. ಈ ಸಂಜು ಇವತ್ತು ಸ್ವಲ್ಪ ಜಾಸ್ತಿ ಹೊಳಿತಿದ್ದಾನಲ್ಲ. ಸಂಜುಗೆ ಆಕ್ಚುಲಿ ಅದೇನಾಗ್ತಿದೆ, ಏನೋ ಒಂದು ಎಳಿತಾ ಇದೆ, ಏನೋ ಒಂದು ಮ್ಯಾಗ್ನೆಟಿಕ್ ಪವರ್. ಅದೇ ನಾನು ಅನ್ಕೊಂಡೆ ಅದು ಏನಕ್ಕೆ ಅಂತ ಅಂದ್ರೆ, ಇವನೇ ಯಾವತ್ತಾದ್ರೂ ಒಬ್ಬ ವ್ಯಕ್ತಿ ತುಂಬಾ ಎಮೋಷನಲಿ ಆಕ್ಟ್ ಮಾಡ್ತಾನೆ, ಒಂಥರ ತುಂಬಾ ಇರ್ತಾನೆ ಅಂದ್ರೆ ಅವನಿಗೆ ಇಷ್ಟವಾದಂಥದ್ದು ಯಾವ್ದಾದ್ರು ಅಂಶ ಎದುರುಗಡೆ ಇದ್ಬಿಟ್ರೆ ತಡ್ಕೊಳಕ್ ಆಗದೆ ಇರೋಷ್ಟು ಎಮೋಷನ್ ಬಂದ್ಬಿಡ್ತಾನೆ ಮನುಷ್ಯ. ಸೊ ಆ ಒಂದು ಇರ್ಬೋದು ಅಂತ ನಾನು ಭಾವಿಸ್ತೀನಿ. ಅವನಿಗೇನೋ ಒಂದು ಸಂತೋಷ ಆಗಿದೆ ಮನಸ್ಸಿಗೆ. ಏನ್ ಸಂಜು, ಯಾರು ಬಂದಿದ್ದಾರೆ ಇವತ್ತು? ಯಾರು ಬಂದಿದ್ದಾರೆ? ಯಾರು ಪರಿಚಯ ಮಾಡ್ಸಪ್ಪ ನಮ್ಗೆ. ಇದ್ರೆ ದಯವಿಟ್ಟು ಗ್ಯಾಲರಿ ಯಾರಾದ್ರೂ ಬಂದಿದಾರಾ? ಅಲ್ಲ, ಸುಮಾರು ಜನ ಬಂದಿದ್ದಾರೆ, ಯಾರು ಅಂತ ಗೊತ್ತಾಗಬೇಕಲ್ಲ ಅಣ್ಣ. ಎಲ್ಲಿ ಬಂದಿದ್ದಾರೆ? ಅಲ್ಲಿ ನೋಡಿ ಅಣ್ಣ, ಮುಸ್ಲಿಂ ಮಹಾಪ್ರಚಂಡರು. ನನಗೇನೋ ಮೇಲ್ಗಡೆ ಫಸ್ಟ್ ಕೂತಿರೋಳು ಯಾಕೋ ಡೌಟ್ ಹೊಡಿತಾ ಇದ್ದೆ ಕಣ. ಸ್ವಲ್ಪ ಹೆವಿ ಸ್ಮೈಲ್ ಆಗ್ತಾ ಇದೆ. ಆತರ ಬಂತಲ್ಲ. ಕರೆದು ಬಿಡಿ ಅಣ್ಣ ಒಂದ್ಸಲ ಸ್ಟೇಜ್ ಮೇಲೆ. ಬನ್ನಿ ದಯಮಾಡಿ ಬನ್ನಿ, ಪ್ಲೀಸ್ ಬನ್ನಿ. ಇವರು ಪಲ್ಲವಿ ಬಳ್ಳಾರಿ ಅಂತ, ಉತ್ತರ ಕರ್ನಾಟಕ ಕಡೆ ನಮ್ಮ ಆರ್ಕೆಸ್ಟ್ರಾಗಳಲ್ಲಿ ನಮ್ಮ ಟ್ರೂಪಲ್ಲಿ ಡ್ಯಾನ್ಸರ್ ಆಗಿ ಕೆಲಸ ಮಾಡ್ತಾರೆ. ಎಲ್ಲ ಕಡೆ ನಾಟಕಗಳಾಗಲಿ ಆರ್ಕೆಸ್ಟ್ರಾಗಳಲ್ಲಿ ಡ್ಯಾನ್ಸರ್ ಆಗಿ ಕೆಲಸ ಮಾಡ್ತಾರೆ. ಅದೇ ರೀತಿ ಕ್ಯಾಚ್ ಆಗಿದ್ದು ಅದೇ ರೀತಿ ಅಂತ ಕ್ಯಾಚ್ ಎಲ್ಲ ಆಗಿಲ್ಲ, ಅದೇ ಫ್ರೆಂಡ್ಸ್. ಕ್ಯಾಚ್ ಏನಿಲ್ಲ ಸರ್. ಹೆಂಗೆ ಕುದುರಿದ್ದು ಹೆಂಗೆ ಅದು? ಒಂದೇ ಫೀಲ್ಡ್ ಸರ್, ಒಟ್ಟಿಗೆ ಫೀಲ್ಡ್ ಬಂದಿದ್ದು ಒನ್ನೆ. ಅದಕ್ಕೆ ಹಂಗಾಗಿ ಮಾತುಕತೆ ಈಸಿ ಆಯ್ತು ನಿನಗೆ, ಮನ ಬಿಚ್ಚಿ ಮಾತಾಡಕ್ಕೆ. ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ. ಹೌದು, ವೆರಿ ಸೀರಿಯಸ್ಲಿ. ನಾನು ಆವಾಗಿಂದ ಏನಮ್ಮ ನಿಂಗೆ ಇಷ್ಟ ಆದ್ ನಮ್ಮ ಹುಡುಗ? ಹಾ ಸರ್, ಇಷ್ಟ. ಹೌದಾ? ಬಹಳ ಸಂತೋಷ. ಏನಂದ್ಲವಳು ನಂಗೆ ತುಂಬಾ ಇಷ್ಟ ಅಂತಂದ್ರೆ. ಇಲ್ಲ, ಇಬ್ರು ಒಟ್ಟಿಗೆ ಫೀಲ್ಡ್ ಬಂದ್ರೆ ಅರ್ಥ ಏನಂದ್ರೆ ವೆನ್ ದೇ ಕೇಮ್ ದೇ ಬೋತ್ ವರ್ ಕಿಡ್ಸ್. ಚಿಕ್ಕ ವಯಸ್ಸಿಂದ ಲವ್ ಆಗಿದೆ ಅಂದ್ರೆ ಒಂದು ನನಗೆ ಅವಳು ಕೇಳಿ ನಿಜವಾಗ್ಲೂ ನೀವು ಅವ್ರಿಗೆ ಲವ್ ಮಾಡ್ತಿದ್ದೀರಾ? ನಿಜ ಮೇಡಮ್. ಸ್ವೀಟ್ ದಟ್ ಗರ್ಲ್. Absolutely, so that's what I'm trying to tell actually. ಮೊದಲಿಂದ ಎಷ್ಟು ವರ್ಷ ಪರಿಚಯ ಅಮ್ಮ ಹೇಳಿ? ಒಂದು 8 ವರ್ಷದಿಂದ ಪರಿಚಯ. She is very sweet. Very sweet honestly. ಥ್ಯಾಂಕ್ ಯು. ಬಟ್ ನಿಮ್ದ ಸಾಂಗ್ ಯಾರಿಗೆ ಲೈನ್ ಇದೆಯಲ್ಲ, ಮದುವೆ ಯಾವ ಪ್ಲಾನಿಂಗ್ ಕೇಳ್ಬೋಣ? ಮದುವೆ ಯಾವ ಪ್ಲಾನಿಂಗ್ ಇದೆ? ಮದುವೆ
ಯಾವಾಗಿದೆ ಪ್ಲಾನಿಂಗ್ ಮದುವೆದು? ಇನ್ನ ಒಂದು ಸ್ವಲ್ಪ ದಿನ ಇದೆ ಸರ್. ಅಲ್ಲ ಇನ್ನೊಂದು ಸ್ವಲ್ಪ ದಿನ ಅಂದರೆ ಇನ್ನು ಎಷ್ಟು ಚಿನ್ನ ದಿನ? ನಿನಗೆ ಎಷ್ಟು ವಯಸ್ಸು ಚಿನ್ನ ನಿನಗೆ? ನನಗೂ ಅವನಿಗೆ ಸೇಮ್, ನನಗಿಂತ 6 ತಿಂಗಳು ದೊಡ್ಡವ್ರು ಅವನೇ. ನಿಮ್ಮ ಮನೆಯಲ್ಲೆಲ್ಲ ಒಪ್ಕೊಂಡಿದ್ದಾರಾ? ನೀವು ಇಲ್ಲ ಯಾರಿಗೂ ಹೇಳಿಲ್ಲ ಸರ್ ನಾವು. ಈಗ ಇಲ್ಲ, ದೇಶಕ್ಕೆ ಗೊತ್ತಾಗೋಯ್ತು ಇವಾಗ. ಅದೇನು ಹೇಳೋದೇ ಬೇಕಾಗಿಲ್ಲ, ಎಲ್ಲ ಆಯ್ತು, ಗೊತ್ತಾಯ್ತು. ಅಮ್ಮ ನೀನು ಓಕೆ ಹೇಳೋ, ಫರ್ಮಾ ಫಿಕ್ಸ್ ಅಲ್ವಮ್ಮ? ಹೌದು ಸರ್. ಬೇಡಿ ಮಾತೆ, ಒಡಿರಾಗೋಲಿ. ನಂಗೆ ನಿಜವಾಗ್ಲೂ ಭಾಳ ಖುಷಿ ಆಯ್ತು. ರಿಯಲಿ ನಂಗೆ ಭಾಳ ಖುಷಿ ಆಯ್ತು. ಯಾಕೆ ಅಂದರೆ ಅವಳ ಧೈರ್ಯನ ನಾನು ಮೆಚ್ಚಿದೆ. ನಿಂಗೆ ನಮಸ್ಕಾರ ಮಾಡ್ತೀನಿ. ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೋ ಹ್ಯಾಪಿ. ಒಳ್ಳೇದು, ಆ ಥರ ಇರಬೇಕು. ತುಂಬ ಗ್ರೇಟ್. ಇವನಲ್ಲ ಗ್ರೇಟು, ನೀನು ಗ್ರೇಟ್. ಸೂಪರ್ ಸೂಪರ್. ಥ್ಯಾಂಕ್ ಯು ಸರ್. ಇದೇ ಸಮಯಕ್ಕೆ ನಾನು ಆಕ್ಚುಲಿ ವೇದಿಕೆ ಮೇಲೆ ಶರಣೆ ಅವ್ರನ್ನ ಕರೆಯೋಕೆ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಶರಣೆ ಅವ್ರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಡೈರೆಕ್ಟರ್ ಟು ಡೈರೆಕ್ಟರ್ ಮಾತಾಡ್ಸೋಣ ಅನ್ನೋದು ಒಂದಿತ್ತು ನನಗೆ. ಇನ್ನೊಂದೇನು ಅಂತಂದ್ರೆ ಈ ಮ್ಯಾರೇಜ್ಗೆ ನೀವೇ ಮೇನ್ ವಿಟ್ನೆಸ್, ಸಾಕ್ಷಿ ಅನ್ನಿ. ಸೆಕೆಂಡ್ ಜಗಣ ಬೀಳುತ್ತೆ. ರಕ್ಷಿತಾ ಮೇಡಮ್ ಜಗ್ಗಣ ಹೋಗಿ 2 ದಿನ ಮುಂಚೆ ನಾನೇ ಹೋಗಿ ಎಲ್ಲ ಅರೇಂಜ್ಮೆಂಟ್ ನಾನೇ ನೋಡ್ಕೋತಾರೆ. ಬೇಗ ಮದುವೆ ಆಗಿ ಎಲ್ಲರೂ ಬಂದು ಎಲ್ಲ ಇಡೀ ಕಾಮಿಡಿ ಕಿಲಾಡಿ ಎಲ್ಲರೂ ಒಟ್ಟಿಗೆ ಹೋಗಿ ಬಸ್ ಮಾಡ್ಕೊಂಡು ಹೋಗೋಣ. ಹೌದು ಶರಣ, ಹೋಗಿ ನೀನು ಹೇಳಿದ ಕರೆಕ್ಟ್. ಅಕ್ಕಿ ಕಾಳು ಯಾಕೆಂದ್ರೆ ಇವತ್ತು ಏನೇ ಒಂದು ಹುಡುಗನ್ನ ಸೆಲೆಕ್ಟ್ ಮಾಡಬೇಕು ಅಂತಂದ್ರೆ ಸೆಲೆಕ್ಷನ್ ಹೆಂಗಿರುತ್ತೆ ಅಂದ್ರೆ ಅವನು ಟೋಕನ್ ಇದೆಯಾ, ಕಾರ್ ಇದೆಯಾ, ಸ್ವಂತ ಮನೆ ಇದೆಯಾ, ಆಮೇಲೆ ಅಮ್ಮ ಸತ್ತೋಗೋಳ, ಯಾರು ಹಿಂದೆ ಮುಂದೆ ಇಲ್ವಾ, ನಾವು ಹೋಗಿದ ತಕ್ಷಣ ಸೋಲೋ ವೈಲಿನ, ಇದೆಲ್ಲ ತುಂಬ ಕ್ರಿಮಿನಲ್ ಪ್ಲಾನ್ಗಳು ಮಾಡೋರ ಮಧ್ಯ ಅವಳು ದೇವತೆ ಥರ ಕಾಣಿಸ್ತಾಳೆ. ಫಂಟಾಸ್ಟಿಕ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಹೋಗಿ ಕುಳಿತುಕೊಳ್ಳಿ. ಬರಲಿ ಜೋರಾದ ಚಪ್ಪಾಳೆ. ಎಸ್ ಬಟ್ರೆ, ಕಮಿಂಗ್ ಬ್ಯಾಕ್ ಟು ದ ಆಕ್ಟ್. ಇದೊಂದು ಡಬಲ್ ಆಕ್ಟಿಂಗು, ಒಂದು ಪ್ರಯೋಗ. ಇದು ಥಿಯೇಟ್ರು ಮತ್ತೆ ಸಿನಿಮಾದ ಸಂಗಮ. CG ಅಂತ ಏನು ಕರಿತೀವಿ, ಗ್ರಾಫಿಕ್ಕು. ಮಾಸ್ಕ್ ಅಂತ ಮಾಡ್ತಿದ್ರು ಮುಂಚೆ. ಒಂದು ಫ್ರೇಮ್ ಹೀಗಿದ್ರೆ ಅರ್ಧ ಈ ಕಡೆ ಮೊದಲು ಶೂಟ್ ಮಾಡಿ, ಒಂದು ನಾಗರದಲ್ಲಿ ಇಲ್ಲಿ ಏನೇನು ಆಕ್ಟ್ ಮಾಡಿದರೆ ಆ ಸೌಂಡನ್ನ ಪ್ಲೇ ಮಾಡಿ ಬಲಗಡೆ ಮತ್ತೊಂದ್ಸತಿ ಶೂಟ್ ಮಾಡೋರು. ಅದನ್ನ ಎರಡನ್ನೂ ಸೇರಿಸಿ ಕ್ಲಬ್ ಮಾಡೋರು. ಈ ಬೊಬ್ರು ವಾಹನ ಎಲ್ಲ ಹಂಗೆ ಆಗಿದ್ದಂತೆ. ತುಂಬಾ ಕಷ್ಟದ್ದು. ಬಹಳ ಕಷ್ಟ. ಹೌದು, ನಟನೆ ಕಷ್ಟ. ನಟನಿಗೆ ಗೊತ್ತಿರಬೇಕು ಎಲ್ಲಿ ಏನು ಮಾತಾಡಿದ್ದೀನಿ, ಆ ಇನ್ನೊಂದು ಪಾತ್ರ ಅದಕ್ಕೇನು ಉತ್ತರ ಕೊಡುತ್ತೆ, ಇವೆಲ್ಲ ಗೊತ್ತಿದ್ದಾಗಲೇ ಅದು ಚೆನ್ನಾಗಿ ತೆಗೆದು. ಅದನ್ನ ಸ್ಟೇಜಲ್ಲಿ ಯಾರೂ ಮಾಡಕ್ ಹೋಗಿರ್ಲಿಲ್ಲ ಇದುವರೆಗೂ. ಈ ರೇಂಜಿಗೆ ಟೆಕ್ನಿಕಲಿ ತಲೆ ಕೆಡಿಸ್ಕೊಂತೀನಿ ಅಂತ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಶರಣ, ನೀವು ತಲೆ ಕೆಡಿಸ್ಕೊಂಡಂತ ನಿಮಗೆ, ಸಿನಿಮಾಟೋಗ್ರಾಫರ್ಸಿಗೆ, CG ಮಾಡಿದವರಿಗೆಲ್ಲ ಒಂದು ರಾಯಲ್ ಸಲ್ಯೂಟ್. ಅದು ಮಜಾ ಇದೆ. ಮನುನ ಒಂದೇ ಫ್ರೇಮಲ್ಲಿ ನೋಡೋದು. ಗೊತ್ತು ಮನುಗೆ ಟ್ವಿನ್ಸ್ ಇಲ್ಲ, ಇದ್ರೂ ಅವನು ಇಲ್ಲಿ ಬರೋದಿಲ್ಲ. ಬಟ್ ಕ್ಯಾಮ್ರಾದಲ್ಲಿ ಒಂದು ಹುಟ್ಟಿಸಿ ಅದನ್ನ ರೆಡಿ ಮಾಡಿದ್ರಿ, ಬಹಳ ಚೆನ್ನಾಗಿತ್ತು. ಅದು ನಾಟಕದ ಹೈಲೈಟು. ಟೆಕ್ನಿಕ್ ಹೈಲೈಟ್ ಆಗೋದು ಕೆಲವು ಕಡೆ ಸಾಧ್ಯ. ಅದು ಇಲ್ಲಿ ಈ ವೇದಿಕೆಯಲ್ಲಿ ಆಯ್ತು ಇವತ್ತು ಪ್ರೀ ಕ್ಲೈಮ್ಯಾಕ್ಸ್. ಅದು ಮೇನ್ ಇದಕ್ಕೆ ಸಾಥ್ ಕೊಟ್ಟು ಈ ಥರದೊಂದು ಮಾಡೋಣ ಅಂದಾಗ ಸಾಥ್ ಕೊಟ್ಟಿದ್ದು ವಿಜಯ್ ಶೆಟ್ಟಿ ಸರ್. ದಯವಿಟ್ಟು ವೇದಿಕೆ ಮೇಲೆ ಅದನ್ನು ಬರೆದಂಥ ಲೋಕಿ ಸರ್, ದಿಲೀಪು ಪ್ರೊಡಕ್ಷನ್ ಕಡೆಯಿಂದ ಭಾಳ ಸಪೋರ್ಟ್ ಮಾಡೋದು, ಅವ್ರಿಗೂ ಥ್ಯಾಂಕ್ಸ್. ಎಡಿಟರ್ ಕಿರಣ್ ಥ್ಯಾಂಕ್ಸ್ ಹೇಳಬೇಕು. ಅದನ್ನೆಲ್ಲ ಕೂತ್ಕೊಂಡು ವಿನಯ್, ನಮ್ಮ ಡೈರೆಕ್ಷನ್ ಟೀಮ್ ಅಸಿಸ್ಟೆಂಟ್, ಅವ್ನು ಕೂತ್ಕೊಂಡು ಎಲ್ಲ ಎಡಿಟ್ ಮಾಡಿಸಿ ಇಲ್ಲಿಂದನೇ ಯಾಕಂದ್ರೆ ನಾವೆಲ್ಲೂ ಓಡಾಡೋಕ್ಕಾಗೋದಿಲ್ಲ, ಬರೀ ಮನೆ ಸ್ಟುಡಿಯೋ ಅಂತ ಓಡಾಡ್ತಿದ್ವಿ. ಅದನ್ನು ನೀಟಾಗಿ ಕೂತ್ಕೊಂಡು ಎಡಿಟ್ ಮಾಡಿ ಅಲ್ಲಿಂದ ವೀಡಿಯೋ ಕಳಿಸಿ, ಕರೆಕ್ಷನ್ಸ್ಗಳು, ಕೆಲವೊಂದು ರಾಂಗ್ ರಿಯಾಕ್ಷನ್ಸ್ಗಳು ಅದು ಇದೆಲ್ಲ ಇತ್ತು, ಅದೆಲ್ಲನೂ ಮಾಡಿ ಒಂದು ನೀಟಾಗಿ ಮಾಡಿದ್ದಾರೆ. ಇದಕ್ಕೆ ಎಡಿಟರ್ಸ್ಗೆ, ಎಲ್ಲ ಗ್ರಾಫಿಕ್ ಟೀಮ್ಗೆ ಮತ್ತು ನನ್ನ ತಂಡಕ್ಕೆ ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್ ಟು ದ ಎಂಟೈರ್ ಟೀಮ್. ಸಂಜು ಬಸಯ್ಯ, ಅಡ್ವಾನ್ಸ್ ವಿಶಸ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.